ಸರ್ ಮತ್ತಿಕೊಂಟೆ ಕೃಷ್ಣ ಅಂತ, ಕರ್ನಾಟಕ ದಲಿತ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಎಲ್ಲ ನಮ್ಮ ಸಂಘಟನೆಯವರು. ಏನು ಬೆಳಿಗ್ಗೆ ನಾವು ಕೆಲಸ ನಿಮಿತ್ತಿ ಡಿ ಸಿ ಆಫೀಸ್ಗೆ ಬರುವಾಗ ಈ ಟಿಪ್ಪರ್ಗಳಿಂದ ಮಣ್ಣು ಬರ್ತಾಯಿತ್ತು. ಈ ಟಿಪ್ಪರಿಂದ ಮಣ್ಣು ಬರುವಾಗ ಈ ಮಣ್ಣು ಎಲ್ಲಿಂದ ಬರ್ತಾಯಿದೆ ಅಂತ ಅದನ್ನು ನಾವು ಫಾಲೋ ಮಾಡಿದ್ವಿ. ಫಾಲೋ ಮಾಡ್ಕೊಂಡು ಇಲ್ಲಿ ಬಂದಾಗ ಗೊತ್ತಾಯಿತು ಇದು ಭಾಳ ದೊಡ್ಡ ದಂಧೆ. ಸುಮಾರು 2 ತಿಂಗಳಿಂದ ತೆಗೆದಿರ್ತಕ್ಕಂಥ ಮಣ್ಣು ನೀವೆಲ್ಲ ನೋಡಿದ್ದೀರಿ. ಈಗ ಸ್ಥಳ ಕಾಳೇಸ್ತಿಪುರ ಕೆರೆ. ನಾವು ಬಂದಾಗ ನೋಡಿದ್ರೆ ನಮಗೆ ದಂಗಾಗ್ಬಿಡ್ತಿದ್ದು, ಎಷ್ಟು ದಿವಸಗಳಿಂದ ಎಷ್ಟು ಮಣ್ಣು ನೋಡಿರ್ತಾರೆ ಅಂತ. ಸುಮಾರು ಲಕ್ಷಾಂತರ ಲೋಡ್ಗಳು ಹೊಡೆದಿರೋದು ಇಲ್ಲಿ. ಸುಮಾರು 20 ಎಕರೆಯಷ್ಟು ನೀವು ನೋಡಿದ್ದೀರಿ. ಈಗ 20 ಎಕರೆಯಷ್ಟು 10 ಅಡಿ ಆಳ ತೆಗೆದು ಮಣ್ಣು ತೆಗೆದಿದ್ದಾರೆ. ಆಮೇಲೆ ನಾವಿಲ್ಲಿ ಬಂದು ಅವ್ರನ್ನ ವಿಚಾರಣೆ ಮಾಡಿದಾಗ ಇಲ್ಲ ನಮಗೆ ಪರ್ಮಿಷನ್ ಇದೆ ಅಂತಂದರು. ಆವಾಗ ಅವರು ಹರಿಕೃಷ್ಣ ಅವ್ರಿಗೆ ಫೋನ್ ಮಾಡಿ ನಾನು ಕೇಳಿದಾಗ ಹೌದು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಂದರು. ಮತ್ತು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ನಾವು ಕೇಳಿದಾಗ ಮತ್ತು ಸ್ವಲ್ಪ ಹೊತ್ತು ಆದ ನಂತರ ಇಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ಅದ್ರ ಮೇಲೆ ಕ್ರಮ ವಹಿಸ್ತೀವಿ ಅಂತಂದರು. ಮತ್ತು ಫೋನೇ ತೆಗೀಲಿಲ್ಲ. ಸರಿ ಅಂತ ನಾವೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದು ನಾವೆಲ್ಲ ಗುಂಪು ಕಟ್ಟು ನಮ್ಮ ಟೀಮ್ ಬಂದು ನಾವು ಕೇಳಿದಾಗ ಅವರು ಇಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲ, ನಾವು ಹಂಗೆ ತೆಗಿತಾ ಇದ್ದೀವಿ, ಏನು ಮಾಡ್ತೀರಿ ಮಾಡ್ಕೊ ಹೋಗ್ರಿ ಅಂತಂದರು. ಆಮೇಲೆ ಅಧಿಕಾರಿಗಳನ್ನ ನಾನು ಪ್ರಶ್ನೆ ಮಾಡಿದಾಗ ಅವರು ನಮಗೆ ಗೊತ್ತಿಲ್ಲ, ನಾವು ಬರ್ತೀವಿ ನಾವು ಕಳಿಸ್ತೀವಿ ಅಂತ ಯಾರೋ ಒಬ್ಬರನ್ನ ಕಳಿಸಿದ್ರು. ಅವ್ರು ಬಂದರು, ಸ್ವಲ್ಪ ಹೊತ್ತಿದ್ರು, ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅವರು ಹೊರಟೋದ್ರು. ತದನಂತರ ನಾವು ಪೊಲೀಸ್ನವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಅವರು ಬಂದರು. ಬಂದ ಮೇಲೆ ನಾವು ಅವರು ವಿಚಾರಣೆ ಮಾಡಿದಾಗ ಅವ್ರು ಆಲ್ರೆಡಿ ಹೊರಟೋಗಿದ್ರು. ಯಾರು ಇಟಾಚ್ಗಳವರು ಮತ್ತು ಟಿಪ್ಪರ್ಗಳವರು ಎಲ್ಲ ಹೊರಟೋದ್ರು. ತದನಂತರ ಇದುವರೆಗೂ ಇಷ್ಟೊತ್ತು ಕಾದಿದ್ದೀವಿ. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿ ತನಕ ಊಟ ಮಾಡದೆ ನಾವು ಕಾದಿದ್ದೀವಿ. ಯಾವ ಅಧಿಕಾರಿಗಳು ಬಂದಿಲ್ಲ. ಇದನ್ನು ಸರ್ ಬೆಳಗ್ಗೆ 11 ಗಂಟೆಯಿಂದ ಈಗ ಇನ್ನೇನು 6:30 ಆಯಿತು, ಇಲ್ಲಿ ತನಕ ಇದ್ದೀವಿ. ಇನ್ನೂ ಯಾವ ಅಧಿಕಾರಿಗಳು ಬಂದಿಲ್ಲ. ಮುಖ್ಯವಾಗಿ ನನಗೆ ಅನುಮಾನ ಆಗ್ತಾಯಿದೆ. ಯಾಕಂದರೆ ಈ ಅಧಿಕಾರಿಗಳು ಇವರಲ್ಲಿ ಶಾಮೀಲಾಗಿಲ್ಲ. ಅಂದರೆ 2 ತಿಂಗಳಿಂದ ನಿರಂತರವಾಗಿ ಹಗಲೊತ್ತು ಎಲ್ಲಾದರೂ ಬೇರೆ ಕಡೆ ಮಣ್ಣನ್ನು ಸ್ಟಾಕ್ ಮಾಡ್ತಾರೆ. ನೈಟ್ ಟೈಮು ಇಟ್ಟಿಗೆ ಫ್ಯಾಕ್ಟ್ರಿಗಳಿಗೆ ಇವ್ರು ಹೊಡೆಯೋದು. ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಶಾಮೀಲಾಗ್ಬಿಟ್ಟು ಅವ್ರಿಗೆ ಈ ಮಣ್ಣನ್ನು ಇಟ್ಟಿಗೆ ಫ್ಯಾಕ್ಟ್ರಿಗಳಿಗೆ ಹೊಡೆದು ದುಡ್ಡು ಮಾಡೋವಂಥ ದಂಧೆ ಆಗಿದೆ. ಯಾರೋ ನಾಗಭೂಷಣ್ ಅಂತ ಅನ್ನೋರು ಈ ಕೆರೆಯನ್ನು ಲೀಸ್ಗೆ ಹಾಕೊಂಡ್ಬಿಟ್ಟು ಅವ್ರದ್ದೇ ಸರ್ವೆ ನಂಬರ್ ನಂದೇ ಇದು ಅಂತಾರೆ. ಆ ಮಟ್ಟಕ್ಕೆ ಬಂದು ನಮ್ಮ ಮೇಲೇ ದಬ್ಬಾಳಿಕೆ ಮಾಡ್ತಾರೆ. ಅಂಥವ್ರನ್ನ ಈ ಕೂಡಲೇ ನಾನು ಈಗಾಗಲೇ ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ನಾನು ಗಮನಕ್ಕೆ CO ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೀನಿ. ಅವ್ರಿಗೂ DC ಸಾಹೇಬ್ರಿಗೂ ಗಮನಕ್ಕೂ ತಂದಿದ್ದೀವಿ. ಮತ್ತು ಇಲಾಖೆಯ ಅಧಿಕಾರಿಗಳಿಗೂ ನಾವು ಗಮನಕ್ಕೆ ತಂದಿದ್ದೀವಿ. ವಿಡಿಯೋ ಸಮೇತ ಇಲ್ಲಿನ ದಾಖಲೆಗಳ ಸಮೇತ ಕಳಿಸಿದ್ದೀವಿ. ಆದರೂ ನಮ್ಗೆ ಅವ್ರು ಇನ್ನೂ ಬಂದಿಲ್ಲ. ಆದರೆ ಅವ್ರಿಗೆ ಕ್ರಮ ವಹಿಸ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಈಗ ಬಂದು ಈ ಕೂಡಲೇ ಅವ್ರನ್ನ ಎಟ್ಯಾಚ್ಗಳು ಮತ್ತು ಟ್ರ್ಯಾಕ್ಟರ್ಗಳನ್ನು ಅವ್ರನ್ನ ಮುಟ್ಗೋಲು ಹಾಕ್ಕೋಬೇಕು. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಮುಂದೆ ಇಂಥ ಯಾವುದೇ ಕೆರೆಗಳಲ್ಲಿ ಈ ರೀತಿ ಮಣ್ಣು ದಂಧೆ ಆಗದಂಗೆ ತಡಬೇಕು ಸರ್. ನನಗೆ 90% ಇವರು ಅಧಿಕಾರಿಗಳು ಕುಮ್ಮಕ್ಕಿಂದನೇ. ಈಗಾಗಲೇ ನಾವು PD ಅವ್ರ ಗಮನಕ್ಕೆ ತಂದರೆ ನಮ್ಗೆ ಬರೋದೇ ಇಲ್ಲ ಕೆರೆ. ಮತ್ತು ರಾಯಲ್ಟಿ ಹೇಗೆ ಕಟ್ತಾರೆ PD ಅವರು ನಮ್ಮ ಗಮನಕ್ಕೆ ನಮಗೆ ಸಂಬಂಧನೇ ಇಲ್ಲ ಅಂತ ಮಾತಾಡ್ತಾರೆ. ಅವ್ರ ಮೈನರ್ ಇರಿಗೇಷನ್ ಅವ್ರಿಗೆ ನಾನು ಒಂದ್ಸಲ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತಾರೆ. ಮತ್ತು ನಾನು ಪರ್ಮಿಷನೇ ಕೊಟ್ಟಿಲ್ಲ. ಆಯಿತು, ನನಗೆ ಪರ್ಮಿಷನ್ ಕೊಟ್ಟಿಲ್ಲ, ಈಗ ನಾನು ಅವ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂದರೂ ಇದುವರೆಗೂ ಬಂದೇ ಇಲ್ಲ. 11 ಗಂಟೆಯಿಂದ ಇವ್ರಿಗೆಲ್ಲ ಪೂರ್ತಿ ಗೊತ್ತಿದೆ ಸರ್. ಇದು ಏನಾಗಿದೆ ಅಂದರೆ ಟೇಬಲ್ ಟು ಟೇಬಲ್ ಅಂತ ಆಗಿಬಿಟ್ಟಿದೆ. ಇವರು ಸ್ಟಾರ್ಟಿಂಗಿಂದ ಲಾಸ್ಟ್ ಟೇಬಲ್ವರೆಗೂ ಅನ್ನೋ ಮಟ್ಟಕ್ಕೆ ಇವ್ರು ಲಂಚ, ಇವ್ರ ಭ್ರಷ್ಟಾಚಾರ, ಇವ್ರ ಹತ್ರ ದುಡ್ಡು ತಗೊಂಡು ಇವ್ರಿಗೆ ಮಿಂಗಲ್ ಆಗಿ